ಉಸ್ತುವಾರಿ ಮಂತ್ರಿ ಹೆಸರು ಹೇಳ್ಕೊಂಡು ಇಲ್ಲಿವರೆಗೂ ಅವ್ಯವಹಾರಗಳು ಮಾಡ್ಕೊಂಡ್ಬರ್ತಾರೆ. ಇಲ್ಲಿ ಎಲ್ಲ ಹೇಳ್ತಾರೆ ನಮ್ಗೆ ಇಲ್ಲಿ ಯಾವ ಆಫೀಸಿಗೆ ಬಂದ್ರು ಈಗಿರೋ ಆಡಳಿತ ಮಂಡಳಿಯವರು ಎಚ್.ಸಿ. ಮಹದೇವಪ್ಪನವ್ರು ಆಪ್ತರು ನಾವು ಅಂತ ಹೇಳ್ಕೊಂಡು ಇಲ್ಲಿವರೆಗೂ ಮಾಡ್ಕೊಂಡ್ ಈಗ ಎಚ್.ಸಿ. ಮಹದೇವಪ್ಪನವ್ರು ಬಂದ್ಬಿಟ್ಟು ಇವ್ರ ಆಪ್ತರ ಇಲ್ವಾ ಅನ್ನೋದು ಅವರು ಸ್ವಲ್ಪ ಹೇಳ್ಬೇಕು. ಹಾಲು ಉತ್ಪಾದಕರ ಸಂಘದಲ್ಲಿ ನಡೆದಿರುವ ಕೋಟ್ಯಾಂತರ ರೂಪಾಯಿ ಹಗರಣದ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಾನೂನು ಶಿಕ್ಷೆ ಒದಗಿಸುವಂತೆ ತರಗನಹಳ್ಳಿ ಹಾಲು ಉತ್ಪಾದಕರು ಮತ್ತು ರೈತ ಮುಖಂಡರುಗಳು ಸೋಮವಾರ ಮೈಸೂರು ಕಾಡಾ ಕಚೇರಿಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಗ್ರಾಮದ ಹಾಲು ಉತ್ಪಾದಕರ ಸಂಘ ಮತ್ತು ಬಿಎಂಸಿ ಕೇಂದ್ರದ ಕಾರ್ಯದರ್ಶಿ ಮಹೇಶ್ ಸೇರಿದಂತೆ ಆಡಳಿತ ಮಂಡಳಿಯ ಇನ್ನಿತರೆ ಪದಾಧಿಕಾರಿಗಳ ಅಕ್ರಮ ಬಯಲಿಗೆ ತಂದು ಹಾಲು ಉತ್ಪಾದಕರಿಗೆ ಸೂಕ್ತ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವ ಮಹೇಶ್ ಹಾಗೂ ರೈತ ಮುಖಂಡ ಹೊನ್ನೂರು ಪ್ರಕಾಶ್ ನೇತೃತ್ವದಲ್ಲಿ ಜಮಾಯಿಸಿದ್ದ ಹಾಲು ಉತ್ಪಾದಕರು ಮತ್ತು ರೈತರು ಎಆರ್ ಮನೋಜ್ ಕುಮಾರ್ ಅವರನ್ನ ತರಾಟೆಗೆ ಪಡೆದು ಕಾಡಾ ಕಚೇರಿ ಮುಂಭಾಗ ವಿವಿಧ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆಯನ್ನ ನಡೆಸಿದ್ರು. ತರಗನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕಳೆದ 20 ವರ್ಷಗಳಿಂದ ಅವ್ಯವಹಾರ ನಡೆದಿದೆ. ಘಟಕ ಪ್ರಾರಂಭ ಆದಾಗಿನಿಂದಲೂ ಒಬ್ಬರೇ ಕಾರ್ಯದರ್ಶಿ ಕಾರ್ಯನಿರ್ವಹಿಸಿದ್ದಾರೆ. ಲೆಕ್ಕಪತ್ರಗಳನ್ನ ಕೂಡ ನೀಡಿಲ್ಲ. ಉತ್ಪಾದಕರಿಗೆ ಬೋನಸ್ ನೀಡಿಲ್ಲ. ಇಷ್ಟೆಲ್ಲ ಅಕ್ರಮ ನಡೆದಿದ್ದರೂ ಇದರ ವಿರುದ್ಧ ಸೂಕ್ತ ತನಿಖೆ ನಡೆಸಲು ಅಧಿಕಾರಿಗಳು ಮುಂದಾಗುತ್ತಿಲ್ಲ ಅಂತ ಆರೋಪವನ್ನ ಮಾಡಿದ್ರು. ಸಂಘದ ಕಟ್ಟಡಕ್ಕೆ ಬಂದ ಅನುದಾನಗಳು ದುರುಪಯೋಗವಾಗಿದೆ. ತಮಗಿಷ್ಟ ಬಂದಂತೆ ಆಡಳಿತ ನಡೆಸ್ತಾ ಇದ್ದಾರೆ. ರೈತರಿಗೆ ಬೋನಸ್ ನೀಡಿದ್ದೇವೆ, ಪಶು ಆಹಾರಗಳನ್ನ ಪೂರೈಸುತ್ತಿದ್ದೇವೆ ಅಂತ ಸುಳ್ಳು ಲೆಕ್ಕಗಳನ್ನ ತೋರಿಸಿದ್ದಾರೆ. ಈ ಎಲ್ಲ ಅಕ್ರಮಗಳನ್ನ ಬಯಲಿಗೆ ತಂದು ಅಮಾನತಾಗಿರುವ ಕಾರ್ಯದರ್ಶಿ ಮಹೇಶ್ ಹಾಗೂ ಆಡಳಿತ ಮಂಡಳಿಯ ಇತರರ ವಿರುದ್ಧ ಸೂಕ್ತ ಕಾನೂನು ತನಿಖೆ ನಡೆಸುವಂತೆ ಒತ್ತಾಯಿಸಿದ್ರು. ಹಗರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ಸ್ಪಷ್ಟನೆ ಸಿಗುವವರೆಗೂ ಇಲ್ಲಿಂದ ಕದಲಲ್ಲ ಅಂತ ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದ ಮಹೇಶ್ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಹೆಸರನ್ನ ದುರುಪಯೋಗ ಪಡಿಸಿಕೊಂಡು ಈ ರೀತಿ ಅಕ್ರಮ ಎಸಗಲಾಗ್ತಾ ಇದೆ. ಕೇವಲ ತರಗನಹಳ್ಳಿ ಮಾತ್ರವಲ್ಲದೆ ನಂಜನಗೂಡು ಭಾಗದ ಅನೇಕ ಕಡೆ ಇಂತಹ ಅಕ್ರಮ ನಡೀತಾ ಇದೆ. ಹಾಲು ಉತ್ಪಾದಕರಿಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಸಿಗೋವರೆಗೂ ಹೋರಾಟ ಕೈ ಬಿಡುವುದಿಲ್ಲ ಅಂತ ಎಚ್ಚರಿಕೆ ನೀಡಿದ್ರು. ಈ ಸಮಸ್ಯೆ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಂತ ಹೇಳ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಉಸ್ತುವಾರಿ ಮಂತ್ರಿ ಹೆಸರು ಹೇಳ್ಕೊಂಡು ಇಲ್ಲಿವರೆಗೂ ಅವ್ಯವಹಾರಗಳು ಮಾಡ್ಕೊಂಡ್ಬರ್ತಾರೆ. ಇಲ್ಲಿ ಎಲ್ಲ ಹೇಳ್ತಾರೆ ನಮ್ಗೆ ಇಲ್ಲಿ ಯಾವ ಆಫೀಸಿಗೆ ಬಂದ್ರು ಈಗಿರೋ ಆಡಳಿತ ಮಂಡಳಿಯವರು ಎಚ್.ಸಿ. ಮಹದೇವಪ್ಪನವ್ರು ಆಪ್ತರು ನಾವು ಅಂತ ಹೇಳ್ಕೊಂಡು ಇಲ್ಲಿವರೆಗೂ ಮಾಡ್ಕೊಂಡ್ಬಂತಾರಂತೆ. ಈಗ ಎಚ್.ಸಿ. ಮಹದೇವಪ್ಪನವ್ರು ಬಂದ್ಬಿಟ್ಟು ಇವ್ರ ಆಪ್ತರ ಇಲ್ವಾ ಅನ್ನೋದು ಅವರು ಸ್ವಲ್ಪ ಹೇಳ್ಬೇಕು. ನಿಮಗ್ ಗೊತ್ತೋ ನಿಮ್ಗೆ ಗೊತ್ತಿಲ್ದಿರೋ ನಿಮ್ಮ ಹೆಸರು ದುರ್ಬಳಕೆ ಆಗ್ತಾ ಇದೆ. ನಿಮ್ಮ ಹೆಸರಲ್ಲಿ ಈ ತರಗನಹಳ್ಳಿ ಹಾಲು ಉತ್ಪಾದಕ ಕೇಂದ್ರದಲ್ಲಿ ದೊಡ್ಡ ಅವ್ಯವಹಾರ ನಡೆದಿದೆ. ಬೋನಸ್ ಕೊಟ್ಟಿದೀವಿ ಅಂತ ಕಡತಗಳು ಹೇಳ್ತವೆ, ಆದ್ರೆ ರೈತರದು ಖಾತೆನಲ್ಲಿ ಯಾವ ಬೋನಸ್ ಬಂದಿಲ್ಲ. ಫೀಡ್ಸ್ ಕ್ಯಾಟಲ್ ಫೀಡ್ಸ್ಗಳು ಅರ್ಧ ಜನಕ್ಕೆ ಇಶ್ಯೂ ಆಗೈತೆ, ಅರ್ಧ ಜನಕ್ಕೆ ಇಶ್ಯೂ ಆಗಿಲ್ಲ. ಕಡತದಲ್ಲಿ ಎಲ್ರಿಗೂ ಇಶ್ಯೂ ಮಾಡಿದೀವಿ ಅಂತ ಹೇಳ್ತಾವೆ. ಜೊತೆಗೆ ಎಲ್ಲ ಈ ಕದ್ದಿರೋನ್ ಯಾವನು ನಾನು ಕಳ್ಳ ಅಂತ ತಿಳ್ಕೊಳ್ಳಲ್ಲ, ಅರ್ಥೈತಲ್ಲ. ಕಳೆದ 12 ವರ್ಷ 13 ವರ್ಷ 15 ವರ್ಷದಿಂದ ಇಲ್ಲಿವರೆಗೂ ಲೆಕ್ಕಪತ್ರನೇ ಕೊಟ್ಟಿಲ್ಲ ಅಂದ್ರೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ಬೇಕು ನಾವು. ಯಾವ್ದಾರು ಒಬ್ಬ ರೈತ ಹೋಗಿ ಆ ಹಾಲಿನ ಗುಣಮಟ್ಟದ ಬಗ್ಗೆ ಯಾಕೆ ನೀನು ತಪ್ಪಾಕಿದ್ಯಾ ಮಾಹಿತಿ ಅಂತ ಹೇಳಿದ್ರೆ ಅವತ್ತು ಅವ್ನಿಗೆ ಅಲ್ಲಿ ಯಾರೋ ಇನ್ನೊಬ್ಬರಿಗೆ ಕುಡಿಸ್ಬಿಟ್ಟು ಅಂದ್ಮೇಲೆ ಗಲಾಟೆ ಮಾಡಿಸೋದು, ಇನ್ಯಾರಿಗೂ ಎತ್ಕಟ್ಬಿಟ್ಟು ಅವ್ನ ಮುಂದೆ ಗಲಾಟೆ ಮಾಡಿಸೋದು. ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಯಾವ್ದಾದ್ರು ಪ್ರಶ್ನೆ ಮಾಡಿದ್ರೆ ಅವನಿಗೆ ಇನ್ಯಾರ ಮೂಲಕ ಹೊಡ್ಸಕ್ಕಂತ ಪ್ರಯತ್ನ ಮಾಡೋದು. ಈ ತರ ಎಚ್.ಸಿ. ಮಹದೇವಪ್ಪನವರೇ ನಿಮ್ಮ ಹೆಸರು ಹೇಳ್ಕೊಂಡು ಈ ತರ ಅವ್ಯವಹಾರಗಳು ತರಗನಹಳ್ಳಿ ನಡೀತಾ ಇದೆ. ಹಂಗಾಗಿ ಸ್ವಲ್ಪ ತಾವು ಇದ್ರ ಕಡೆ ಗಮನ ಹರಿಸಿ. ಯಾಕೋ ನಿಮ್ಮ ಹೆಸರು ಹೇಳ್ಕೊಂಡು ಕಳ್ತನ ಮಾಡೋರು ಜಾಸ್ತಿ ಬಿಡೋರು ಅನ್ಸ್ತೈತೆ. ಅಲ್ಲಿ ಯಾರೋ ನರಸೀಪುರದಲ್ಲೂ ನಿಮ್ಮ ಹೆಸರು ಹೇಳ್ಕೊಂಡೆ ಮಾಡ್ತಾವ್ರೆ. ನಿಮ್ಮ ಹೆಸರಿಗೆ ಕಪ್ಚುಕ್ಕೆ ಆಗುವಂತ ಎಲ್ಲಾ ಕೆಲಸಗಳು ತಳಮಟ್ಟದಲ್ಲಿ ಜನಗಳು ಮಾಡ್ತಾರೆ. ಹಾಗಾಗಿ ನಾನು ಈ ತರಗನಹಳ್ಳಿ ಗ್ರಾಮದ ಸಮಸ್ಯೆ ಅಲ್ಲ, ಎಚ್.ಸಿ. ಮಹದೇವಪ್ಪನವರ ವರ್ಚಸ್ಸಿಗೆ ಸಮಸ್ಯೆ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನು ಅಧಿಕಾರಿಗಳ ಪಾತ್ರ ಏನು ಸರ್ ಇಲ್ಲಿ?
ರೈತ ಮುಖಂಡ ಹೊನ್ನೂರು ಪ್ರಕಾಶ್ ಮಾತನಾಡಿ, ಕಳೆದ 20 ವರ್ಷದಿಂದ ಹಾಲು ಉತ್ಪಾದಕರಿಗೆ ಬೋನಸ್ ನೀಡದೇ ಇರೋದು ಏಕೆ ಅಂತ ತರಾಟೆಗೆ ಪಡೆದರು. ಬಿಎಂಸಿ ಹಾಲು ಶೇಖರಣೆ ಸಂದರ್ಭ ಹಲವು ಲೋಪದೋಷವಿದೆ. ಹಾಲು ಉತ್ಪಾದಿಸುವ ರೈತರಿಗೆ 20 ವರ್ಷದಿಂದ ಬೋನಸ್ ಹಣ ನೀಡಿಲ್ಲ. ಕಟ್ಟಡದ ನಿರ್ಮಾಣದ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಹಣ ನುಂಗಲಾಗಿದೆ. ಯಾವುದೇ ರಸೀದಿಗಳು ಇಲ್ಲ. ಖರ್ಚು ಮಾಡಿರುವ ಹಣಕ್ಕೆ ಸೂಕ್ತ ಲೆಕ್ಕ ಇಲ್ಲ. ಈ ಎಲ್ಲವುಗಳ ತನಿಖೆ ನಡೆಸಿ ರೈತರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಕೈ ಬಿಡುವುದಿಲ್ಲ ಅಂತ ತಿಳಿಸಿದ್ರು. ಡೈರಿ ವಿಷಯ ನೀವು ಹೋಗಲ್ಲ ಗೊತ್ತು ಗುರು. ಏನೋ ಕರಗನಹಳ್ಳಿ ಡೈರಿ ವಿಷಯ ಸೆಕ್ರೆಟರಿಯಿಂದ ಹಿಡಿದು ಉಸ್ತುವಾರಿ ಸಚಿವರಿಗೂ ಇದೆ. ಇದು ಆ ರೈತರ ಏನು ಮೋಸ ಮಾಡಿದ್ದಾರೆ ಹಣ ಅದೆಷ್ಟು ಕೋಟಿ ಇದೆ, 15 ವರ್ಷದಿಂದ ದುಡ್ಡು ಕೊಡದೇ ಇರೋ ಹಣ ಇದೆಲ್ಲ, ಅದು ಕಾರ್ಯದರ್ಶಿಯಿಂದ ಹಿಡಿದು ಆ ಉಸ್ತುವಾರಿ ಸಚಿವರಿಗಂಟೂ ಹೋಗಿದ್ದಾರೆ. ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳು ಎಲ್ಲರೂ ರೈತರ ಹಣ ತಿಂದಿದ್ದಾರೆ. ಹಾಗಾಗಿ ಆ ಒಂದು ನ್ಯಾಯ ಕೊಡಿಸಲ್ಲಿ ಎಲ್ಲರೂ ವಿಫಲರಾಗಿದ್ದಾರೆ. ಹಾಗಾಗಿ ಇವತ್ತು ಸಾಮೂಹಿಕ ನಾಯಕತ್ವದ ರೈತ ಸಂಘ ಹೋರಾಟ ಮಾಡ್ತಾ ಇದೆ. ಇಂಥ ಭ್ರಷ್ಟ ವಿರೋಧಿಗಳು, ರೈತ ವಿರೋಧಿಗಳು ಜೊತೆಗೆ ರಾಜಕಾರಣಿಗಳಿಗೆ ಬುದ್ಧಿ ಕಲಸ ಅಂತ ಪಾಠ ನಾವು ಹೇಳ್ಕೊಡ್ತೀವಿ. ಏನು ಇವತ್ತು ಎಲ್ಲರನ್ನೂ ಕರೆಸ್ತೀನಿ ಅಂತ ಒಪ್ಕೊಂಡಿದ್ದಾರೆ. ನಾವೇನು ಮನವಿ ಕೊಡಕ್ ನಾವು ಬಂದಿಲ್ಲ, ಡೈರೆಕ್ಟ್ ಆಕ್ಷನ್ ತಗೊಳಕ್ ಬಂದಿದೀವಿ. ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಡಿಆರ್, ಏನ್ ಮಾಡ್ತಿದ್ರು ಎಆರ್, ಏನ್ ಮಾಡ್ತಿದ್ರು ಸೂಪರ್ವೈಸರ್ಗಳು, ಇವರೆಲ್ಲ ಕೂಡ ದುಡ್ಡು ನಾ ತಿಂದಿಲ್ಲ ಅಂತಾರೆ. ತಿಂದಿಲ್ಲ ಅನ್ನಕ್ಕಿಂತ ಇವರು ನಿಜವಾಗಿ ಪ್ರಾಮಾಣಿಕ ಡೈರಿ ಕೆಲಸ ಮಾಡ್ತಿತ್ತು, ಅಲ್ಲಿ ರೈತರು ದುಡ್ಡು ಹೋಯ್ತಿತ್ತು. ಎಲ್ಲಿ ರೈತರಿಗೆ ಬೋನಸ್ ಹೋಗಿಲ್ಲ, ಎಲ್ಲಿ ಸರಿಯಾದ ಪ್ರಮಾಣದ ದುಡ್ಡು ಹೋಗಿಲ್ಲ, ಹಾಗಾದ್ರೆ ಇವರೆಲ್ಲ ದುಡ್ಡು ತಿಂದಿದ್ದಾರೆ ಅಂತ ಅರ್ಥ. ಎಲ್ಲರೂ ಭ್ರಷ್ಟರು ಅಂತ ಅರ್ಥ ನಮ್ಮ ಅರ್ಥದಲ್ಲಿ. ನನಗೆ ನ್ಯಾಯ ಸಿಕ್ಕಿಲ್ಲ, ನಂಗೆ ಬೋನಸ್ ಬಂದಿಲ್ಲ, ರಿಜಿಸ್ಟರ್ ನನ್ನ ಹೆಸರು ಬೋನಸ್ ಆಗಿದೆ ಅಂತ ಇದ್ರೆ ಅದೇನ್ ಅರ್ಥ? ಇವರೆಲ್ಲ ಇರೋದು ಯಾಕೆ? ನನ್ ಕ್ವಶನ್ ಮಾಡಿಲ್ಲ. ನನಗ್ ಜ್ಞಾನ ಇಲ್ಲ ಅಂದ್ರೆ ಜ್ಞಾನ ಇಲ್ಲದೆ ಬಂದು ಕೂತಿಲ್ಲ. ನಾನು ದಿನ ಜಗಳಾಡಕ್ ನನ್ಗೆ ಇಷ್ಟ ಇಲ್ಲ. ನಾನು ಹಾಲು ಕರೆದು ಹಾಲು ಹಾಕೋದು ನನ್ನ ಜವಾಬ್ದಾರಿ. ಆ ಸರಿಯಾಗಿ ನಡೆದು ಡೈರಿ ನಡೆಯಲ್ವೋ, ಎಲ್ಲಿ ಮೋಸ ಆಗುತ್ತೆ ಅನ್ನೋದು ಇವ್ರ ಜವಾಬ್ದಾರಿಗಳು. ಇವ್ರನ್ನ ಸಂಬಳ ಕೊಟ್ಟು ಕೂಸ್ಕೊಂಡ್ರೆ ಅದಕ್ಕೆ ಬರ್ತು. ನನ್ನ ಸಂಬಳ ಕೊಟ್ಟಿಲ್ಲ. ದಿನ ನಾನು ಎಷ್ಟು ಸರಿಯಾಗಿದ್ದು ಏನಾಗಿದ್ದು ನೋಡ್ಕೊಳಕ್ಕೆ ನನಗೆ ಹಾಲು ಕರ್ಕೊಂಡಿದ್ದೀನಿ, ಹಾಲು ಹಾಕ್ಬೇಕು. ನಾನು ಮೋಸ ಆಗಿದೆ ನೋಡಿದ್ರೆ ಇವತ್ತು ಹೋರಾಟ ಮಾಡ್ತಾ ಇದ್ದೀನಿ. ಹಾಗಾಗಿ ಇದ್ರ ಎಲ್ಲರೂ ಶಾಮೀಲ್ ಆಗಿದ್ದಾರೆ. ಉಸ್ತುವಾರಿ ಸಚಿವರೇ, ನೀವು ಇದಕ್ಕೇನು ಇದೇ ತರ ಬೇಕಾದ ಸಂಘಟನೆಗಳಿವೆ, ನೀವು ಎಲ್ಲರೂ ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ. ನಾನು ಉಸ್ತುವಾರಿ ಕಡೆವ, ನಾನೇನು ಮಾಡಕ್ಕಾಗಲ್ಲ. ಉಸ್ತುವಾರಿ ಕೆಳಗಿಳಿಸೋದು ನಮಗ್ ಗೊತ್ತಿಲ್ವಾ? ಉಸ್ತುವಾರಿ ನಮ್ಮ ಕೈ ಕೆಳಗೆ ಇರೋದು. ಹಾಗಾಗಿ ಉಸ್ತುವಾರಿ ಸಚಿವರು ಮತ್ತು ಡಿಆರ್ಗೆ ಎಆರ್ಗೆ ನಾನು ಹೇಳ್ತಾ ಇದ್ರಿ, ಜೆಆರ್ ಇರ್ಬೋದು, ತಕ್ಷಣ ನೀವು ಇವತ್ತೇ ಕರೆಸಿ ಅಂತ ಕೂತಿದ್ವಿ. ಇನ್ನು ಒಂದು ವಾರದೊಳಗೆ ಎಲ್ಲವೂ ಬಗೆಹರಿಬೇಕು. ಇಲ್ಲದ್ರೆ ನಾವು ಉಸ್ತುವಾರಿ ಸಚಿವರನ್ನು ಬಿಡಲ್ಲ, ಡಿಆರ್ಗಳನ್ನ ಬಿಡಲ್ಲ. ಅಂದ್ರೆ ನಮ್ಮ ಕಾನೂನಾತ್ಮಕವಾದ ಹೋರಾಟಗಳನ್ನ ನಾವು ಮಾಡ್ತೀವಿ. ಹಾಗಾಗಿ ಬೇಗ ಇಂಥ ಕೆಲಸಗಳನ್ನ. ಇನ್ನ ಪ್ರತಿಭಟನೆ ನಡೆಸ್ತಾ ಇದ್ದ ರೈತರತ್ತ ಧಾವಿಸಿದ ಎಆರ್ ಮನೋಜ್ ಪ್ರತಿಭಟನೆ ಕೈ ಬಿಡುವಂತೆ ಮನವಿ ಮಾಡಿದ್ರು. ಆಗಸ್ಟ್ 4ರವರೆಗೆ ಸಮಯ ಕೊಡಿ, ಸಂಘದಲ್ಲಿ ಏನಾಗಿದೆ, ಯಾವ ರೀತಿ ಅಕ್ರಮ ಜರುಗಿದೆ ಎಂಬ ಅಂಕಿಅಂಶಗಳನ್ನ ತರಿಸಿಕೊಳ್ಳುತ್ತೇನೆ, ಆನಂತರ ಏನು ಮಾಡಬಹುದು ಅನ್ನೋದನ್ನ ಚರ್ಚಿಸೋಣ ಅಂತ ಮನವಿ ಮಾಡಿದ್ರು. ಈ ವೇಳೆ ಮಾತನಾಡಿದ ರೈತ ಮುಖಂಡರು ಮತ್ತು ಹಾಲು ಉತ್ಪಾದಕರುಗಳು, ಅಮಾನತಾದ ಮಹೇಶ್ ಈಗಾಗಲೇ ಹಣವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾನೆ. ಅಮಾನತಾಗಿದ್ದರೂ ಅವನಿಗೆ ಶುದ್ಧ ಹಸ್ತದ ಸರ್ಟಿಫಿಕೇಟ್ ನೀಡಿದ್ದೀರಿ. ರಾತ್ರೋರಾತ್ರಿ ಎಲ್ಲಾ ರೀತಿಯ ದಾಖಲೆಗಳನ್ನ ತಿದ್ದುಪಡಿ ಮಾಡಿಕೊಂಡು ಸತ್ಯ ಮರೆಮಾಚುವ ಕೆಲಸ ನಡೆಯಲಿದೆ. ಹೀಗಾಗಿ ನಾವು ಮುಂದಿನ ನಿರ್ಧಾರ ಕೈಗೊಳ್ಳುವವರೆಗೂ ಆತ ಡೈರಿಯಲ್ಲಿ ಹಸ್ತಕ್ಷೇಪ ಮಾಡದೆ ಸದ್ಯಕ್ಕಿರುವ ಡೈರಿಯಲ್ಲಿನ ಯಥಾಸ್ಥಿತಿ ಕಾಪಾಡುವಂತೆ ಖಡಕ್ ಎಚ್ಚರಿಕೆ ನೀಡುವಂತೆ ಮನವಿ ಪತ್ರವನ್ನ ನೀಡಿದ್ರು. ಇದಕ್ಕೆ ಓಕೆ ಅಂದ ಅಧಿಕಾರಿ ಮನೋಜ್, ಆಗಸ್ಟ್ 4ರಂದು ಬನ್ನಿ, ಏನು ಮಾಡಬಹುದೆಂಬ ಸಾಧ್ಯತೆಗಳನ್ನ ಚರ್ಚಿಸೋಣ ಅಂತ ಮತ್ತೊಮ್ಮೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ವಾಪಸ್ ಪಡೆಯಲಾಯಿತು. ಗ್ರಾಮದ ಮುಖಂಡರು ಮತ್ತು ಹಾಲು ಉತ್ಪಾದಕರಾದ ಬಸವರಾಜು, ಕೆಟಿ ನಟರಾಜು, ಶಿವಣ್ಣ, ಮಾದೇವ್ ಪ್ರಸಾದ್, ಮಣಿಕಂಠ, ಪ್ರಶಾಂತ್, ಗೌಡ್ಗೆ ಶಿವಕುಮಾರ್, ರಾಜಣ್ಣ, ಹರೀಶ್, ಮಹೇಶ್, ರಾಜೇಂದ್ರ ಕುಮಾರ್ ಸೇರಿದಂತೆ ತರಗನಹಳ್ಳಿಯ ಹಾಲು ಉತ್ಪಾದಕರು ಮತ್ತು ನೂರಾರು ಸಂಖ್ಯೆಯ ರೈತರು ಭಾಗವಹಿಸಿದ್ದರು. ಏನಕ್ಕೆ ಇಷ್ಟೊಂದು ಜನ ರೊಕ್ಕದಿಂದ ಸ್ವಲ್ಪ ತಮ್ಮ ಹಿನ್ನೆಲೆ ಇದ್ರೆ ಒಳ್ಳೇದು. ರಾತ್ರಿ 1:30 ಗಂಟೆ, ರಾತ್ರಿ 2 ಗಂಟೆಗೆಲ್ಲ ಘಟಕ ಓಪನ್ ಮಾಡಿ